ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವೀಗ ಮೆಡಿಕಲ್ ಕೋರ್ಸ್ಗೋಸ್ಕರ KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ನಂತರ ಈ ವಿಡಿಯೋನ ನೀವು ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಗಿಂತ ಮೊದಲು ನೋಡ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂತ ಹೇಳಿದ್ರೆ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಷಯ ಅಂತ ಹೇಳಿದ್ರೆ ನೀವೀಗ ಮೆಡಿಕಲ್ ಕೋರ್ಸ್ಗೋಸ್ಕರ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ 4 ರೀತಿಯ ಸೀಟ್ಸ್ ಅನ್ನ ನೋಡ್ತೀರಾ. ಗೌರ್ಮೆಂಟ್ ಸೀಟ್ಸ್, ಪ್ರೈವೇಟ್ ಸೀಟ್ಸ್, ನಂತರ NRI ಸೀಟ್ಸ್ ಹಾಗೆ ಕ್ಯೂ ಸೀಟ್ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ. ಈ 4 ರೀತಿಯ ಸೀಟ್ಸ್ ಏನಿದೆ ಇದರಲ್ಲಿ ಫೀಸ್ ಡಿಫ್ರೆನ್ಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರನೇ ತುಂಬಾ ಕೇರ್ಫುಲ್ ಆಗಿ ನೀವು ಕೂಡ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು, ಸರಿನಾ? ಅದಕ್ಕೋಸ್ಕರನೇ ಹೇಳಿದೆ ಈಗ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ಗಿಂತ ಮೊದಲು ಅಂದ್ರೆ ನಿಮ್ಮ ಬಳಿ ಆಪ್ಷನ್ ಇದ್ರೆ ಆಪ್ಷನ್ ಎಂಟ್ರಿಯನ್ನ ಹೊಸದಾಗಿ ಮಾಡೋದಕ್ಕೆ ಅಥವಾ ಆಲ್ರೆಡಿ ಮಾಡಿರುವಂತಹ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ. ಸೊ ಈ ರೀತಿ ಇರಬೇಕಾದ್ರೆ ಈ ವಿಡಿಯೋನ ನೀವು ನೋಡಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ನೀವು ಸರಿ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರನೇ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳಿದೆ. ಈಗ 4 ರೀತಿಯ ಸೀಟ್ಸ್ ಅಂತ ಹೇಳಿದೆ. ಅದರಲ್ಲಿ ಈಗ ಮೊದಲಿದು ಗೌರ್ಮೆಂಟ್ ಸೀಟ್ಸ್. ಈಗ ಆಪ್ಷನ್ ಎಂಟ್ರಿ ಟೈಮಲ್ಲಿ ಗೌರ್ಮೆಂಟ್ ಸೀಟ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ತಾದ್ರೆ, ಇವೀಗ ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜನ್ನ ಸರ್ಚ್ ಮಾಡಿದ್ದೀರಾ. ಈಗ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಇರುವಂತಹ ಎಲ್ಲ ಸೀಟ್ಸ್ ಗೌರ್ಮೆಂಟ್ ಸೀಟ್ಸೇ ಆಗಿರುತ್ತೆ. ಆದ್ರೆ ನೀವೀಗ ಪ್ರೈವೇಟ್ ಕಾಲೇಜನ್ನ ಸರ್ಚ್ ಮಾಡಿದ್ರ ಅಂತ ಹೇಳಿದ್ರೆ ಅಥವಾ ಪ್ರೈವೇಟ್ ಕಾಲೇಜನ್ನ ನೋಡ್ತಾ ಇದ್ರೆ ಅದರೊಳಗಡೆ ಗೌರ್ಮೆಂಟ್ ಸೀಟ್ ಕೂಡ ಇರುತ್ತೆ, ಪ್ರೈವೇಟ್ ಸೀಟ್ ಕೂಡ ಇರುತ್ತೆ, NRI ಸೀಟ್ ಕೂಡ ಇರುತ್ತೆ, ಹಾಗೆ ಕ್ಯೂ ಸೀಟ್ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಇರುತ್ತೆ. ಇದರಲ್ಲಿ ಫೀಸ್ ಡಿಫರೆನ್ಸ್ ತುಂಬಾ ಇರುತ್ತೆ. ಈಗ ಗೌರ್ಮೆಂಟ್ ಸೀಟ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ತಾದ್ರೆ, ನೀವೀಗ ಕಾಲೇಜನ್ನ ಸರ್ಚ್ ಮಾಡಿದಿರಾ, ಅಲ್ಲಿ ಕಾಲೇಜ್ ಕೋಡ್ ಕೂಡ ಇರುತ್ತೆ, ಸರಿನಾ? ಆ ಕಾಲೇಜ್ ಕೋಡ್ ಅನ್ನ ನೀವು ನೋಡಿದಾಗ ಆ ಕಾಲೇಜ್ ಕೋಡ್ ಎಂಡ್ ಆಗೋದು MG ಅಂತ ಹೇಳಿದ್ರೆ ಮೆಡಿಕಲ್ ಕೋರ್ಸ್ ಮತ್ತು ಗೌರ್ಮೆಂಟ್ ಸೀಟ್ ಅಂತ ಅರ್ಥ, ಸರಿನಾ? ಈಗ ಕಾಲೇಜ್ ಕೋಡ್ MG ದಿಂದ ಎಂಡ್ ಆಗ್ತಾ ಇದ್ರೆ ಅದು ಗೌರ್ಮೆಂಟ್ ಸೀಟ್. ಅಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆಗಿರ್ಬೋದು. ಬಟ್ ಕಾಲೇಜ್ ಕೋಡ್ MG ದಿಂದ ಎಂಡ್ ಆಗ್ತಾ ಇದ್ರೆ ಅದರ ಮೀನಿಂಗ್ ಏನು? ಗೌರ್ಮೆಂಟ್ ಸೀಟ್ ಅಂತ ಅರ್ಥ. ಈಗ ಗೌರ್ಮೆಂಟ್ ಸೀಟ್ ಅಂದ್ರೆ ನಿಮ್ಮ ಅಡ್ಮಿಷನ್ ಆದ್ರೆ 2 lakh ಒಳಗಡೆ ಫೀಸ್ ಇರುತ್ತೆ, 2 ಲಕ್ಷಕ್ಕಿಂತ ಕಡಿಮೆ ಫೀಸ್ ಇರುತ್ತೆ. ಸೊ ಆ ಸೀಟ್ ಸಿಕ್ಕರೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ, ಓಕೆನಾ? ನಂತರ ಮತ್ತೊಂದು ವಿಷಯ ಗಮನದಲ್ಲಿರಲಿ, ನೀವೀಗ ಕಾಲೇಜನ್ನ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಗಿನ್ ಆಗ್ತೀರಾ. ಅಲ್ಲಿ ಕಾಲೇಜ್ ಲಿಸ್ಟ್ ಕೂಡ ತೋರಿಸ್ತಾ ಇರುತ್ತೆ. ಅಲ್ಲಿ ಕಾಲೇಜ್ ನಂತರ ಅಲ್ಲಿ ಕಾಲೇಜ್ ಕೋಡ್ ಹೇಳಿದೆ, ಕಾಲೇಜ್ ಕೋಡಲ್ಲಿ MG ದಿಂದ ಎಂಡ್ ಆಗ್ತಾ ಇದ್ರೆ ಅದ್ರ ಮೀನಿಂಗ್ ಏನು? ಗೌರ್ಮೆಂಟ್ ಸೀಟ್ ಅಂತ. ಅದ್ರ ಮುಂದ್ಗಡೆ ಸೆಲೆಕ್ಟ್ ಮಾಡೋದಕ್ಕೆ ಏನು ಆಪ್ಷನ್ ಇರುತ್ತೆ, ಅಲ್ಲಿ ಫೀಸ್ ಅನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ತುಂಬಾ ಕೇರ್ಫುಲ್ ಆಗಿ ಫೀಸ್ ಅನ್ನು ಕೂಡ ನೋಡ್ಕೊಳ್ಳಿ, ಓಕೆನಾ? ಯಾಕಂತ ಹೇಳಿದ್ರೆ ಈಗ ಗೌರ್ಮೆಂಟ್ ಸೀಟ್ ಅಂತ ಹೇಳಿದೆ ಅದು ನಿಮ್ಗೆ ಸಿಕ್ಕರೆ 2 lakh ಒಳಗಡೆ ಫೀಸ್ ಇರುತ್ತೆ ಪರ್ ಇಯರ್. ಅದೇ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕರೆ 35 to 40 lakh ಆಗುತ್ತೆ ಪರ್ ಇಯರ್ ಫೀಸ್. ಕೆಲವೊಂದು ಕಡೆ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು, ಸರಿನಾ? ಅದಕ್ಕೋಸ್ಕರ ತುಂಬಾ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿ ನೀವು ಮಾಡಬೇಕು. ಸೊ ಮೊದಲನೇದು ಯಾವ್ದು ಹೇಳಿದೆ ನಾನು? ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಕೋಡ್ ಎಂಡ್ ಆಗೋದ್ರಿಂದ ಹೇಳಿ MG ದಿಂದ. ಈಗ ಪ್ರೈವೇಟ್ ಸೀಟ್ ಅಂತ ಇರುತ್ತೆ. ಈಗ ನೀವು ಕಾಲೇಜನ್ನ ಸರ್ಚ್ ಮಾಡಿದಾಗ ಅಲ್ಲಿ ಕಾಲೇಜ್ ಕೋಡ್ ಅಂತ ಹೇಳಿದೆ ಅಲ್ವಾ, ಅಲ್ಲಿ ಕಾಲೇಜ್ ಕೋಡ್ MP ದಿಂದ ಎಂಡ್ ಆಗ್ತಾ ಇದ್ರೆ ಅದ್ರ ಮೀನಿಂಗ್ ಏನು? ಈ ಮೆಡಿಕಲ್ ಕೋರ್ಸ್ ಅಂಡ್ ಪ್ರೈವೇಟ್ ಸೀಟ್ ಅಂತ ಅರ್ಥ. ಕಾಲೇಜ್ ಕೋಡ್ MP ದಿಂದ ಎಂಡ್ ಆಗ್ತಾ ಇದ್ರೆ ಮೀನಿಂಗ್ ಹೇಳಿ ಪ್ರೈವೇಟ್ ಸೀಟ್ ಅಂತ ಅರ್ಥ. ಈಗ ಪ್ರೈವೇಟ್ ಸೀಟ್ ಆಗಿದ್ರೆ ಅದರ ಫೀಸ್ ಏನಿದೆ ಅದು 11 lakh, 11 ಲಕ್ಷಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. 10 ಲಕ್ಷಕ್ಕಿಂತ ಜಾಸ್ತಿ, 11 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ, ಸರಿನಾ? ಹಾಗಿದ್ರೆ ಕಾಲೇಜ್ ಕೋಡ್ MP ಅಂದ್ರೆ ಮೀನಿಂಗ್ ಏನು? ಮೆಡಿಕಲ್ ಕೋರ್ಸ್ ನಂತರ ಏನು? ಪ್ರೈವೇಟ್ ಸೀಟ್ ಅಂತ ಅರ್ಥ. ಅದ್ರ ನಂತರ ಈಗ MN ಅಂತ ಇರುತ್ತೆ, ಅದು NRI ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗೋದು. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ನಂತರ MQ ಅಂತ ಹೇಳಿದೆ. MQ ಅಂದ್ರೆ ಏನು? ಮೆಡಿಕಲ್ ಕೋರ್ಸ್ ಮ್ಯಾನೇಜ್ಮೆಂಟ್ ಸೀಟ್. ಫೀಸ್ ತುಂಬಾ ಜಾಸ್ತಿ ಇರುತ್ತೆ, ಸರಿನಾ? 35 to 40 lakh ಇರುತ್ತೆ. ಅದಕ್ಕೋಸ್ಕರ ತುಂಬಾ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಈಗ ಅಂದ್ರೆ ಕೆಲವೊಂದು ಫ್ಯಾಮಿಲಿಯವರು ಈಗ 35 to 40 lakh ಅಫೋರ್ಡ್ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ 1 yearಗೆ ಅಂತ ಹೇಳಿದ್ರೆ ಅಂತ ಟೈಮಲ್ಲಿ ಏನು ಮಾಡಬೇಕಾಗತ್ತೆ? ಈಗ ಗೌರ್ಮೆಂಟ್ ಸೀಟ್ ಸೆಲೆಕ್ಟ್ ಮಾಡ್ತೀರಾ, ಯಾವುದು MG ಸೀಟ್ ಅನ್ನ ಸೆಲೆಕ್ಟ್ ಮಾಡ್ತೀರಾ. ಅದ್ರ ಜೊತೆಗೆ 10 lakh ಕೂಡ ಅಫೋರ್ಡ್ ಮಾಡೋದಕ್ಕೆ ಆಗುತ್ತೆ ಪರ್ ಇಯರ್ಗೆ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ? MP ಸೀಟ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ತೀರಾ. ಅಕಸ್ಮಾತ್ ಆಗಿ ನಿಮಗೆ 35 to 40 lakh ತುಂಬಾ ಡಿಫಿಕಲ್ಟ್ ಆಗುತ್ತೆ, ಅಫೋರ್ಡ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಆದಷ್ಟು ಮಾಡಿ
MQCT ಏನಿರುತ್ತೆ ಅದನ್ನ ಎಂಟರ್ ಮಾಡಬೇಡಿ. ಆದಷ್ಟು ಮಾಡಿ ಅಂತಲ್ಲ, ಎಂಟ್ರೇ ಮಾಡಬೇಡಿ. ಆಗಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ಆಗತ್ತೆ 35 to 40 ಲ್ಯಾಕ್ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಆಗತ್ತೆ, ನಾವು ಮ್ಯಾನೇಜ್ ಮಾಡಬಹುದು. ಆ ರೀತಿ ಇದ್ರೆ ಅದನ್ನು ಕೂಡ ಸೆಲೆಕ್ಟ್ ಮಾಡಬಹುದು. ಬಟ್ ನಮ್ಮ ಆಪ್ಷನ್ ಎಂಟ್ರಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಕಡಿಮೆ ಫೀಸ್ಗೆ ನಮಗೆ ಸೀಟ್ ಸಿಗಬೇಕು, ಆ ರೀತಿ ಇರಬೇಕು. ಅದಕ್ಕೋಸ್ಕರ ಏನು ಮಾಡ್ತೀರಾ, ಮೊದಲಿಗೆ ಏನು ಮಾಡ್ತೀರಾ, MG ಸೀಟ್ಸನ್ನು ಸೆಲೆಕ್ಟ್ ಮಾಡ್ಕೋತೀರಾ. ಯಾವ ಕಾಲೇಜಸ್ಸಲ್ಲಿ ಬೇಕೋ ಆ ಕಾಲೇಜನ್ನು ಲಿಸ್ಟ್ ಮಾಡಿಕೊಂಡು ಮೊದಲಿಗೆ ಏನು ಮಾಡ್ತೀರಾ, MG ಸೀಟ್ಸನ್ನು ಸೆಲೆಕ್ಟ್ ಮಾಡ್ಕೋತೀರಾ. ಅದ್ರ ನಂತರ ಯಾವ ಸೆಲೆಕ್ಟ್ ಮಾಡ್ತೀರಾ, MP ಸೀಟ್ ಅಂದರೆ ಮೆಡಿಕಲ್ ಕೋರ್ಸ್, ನಂತರ ಪ್ರೈವೇಟ್ ಸೀಟ್, ಮೆಡಿಕಲ್ ಕೋರ್ಸ್ ಪ್ರೈವೇಟ್ ಸೀಟ್, ಅದನ್ನು MP ಅದನ್ನು ಸೆಲೆಕ್ಟ್ ಮಾಡ್ತೀರಾ. ಅದ್ರ ನಂತರ ಈಗ ಮ್ಯಾನೇಜ್ಮೆಂಟ್ ಸೀಟ್ ಆದರೂ ಓಕೆ, ಅದನ್ನು ಕೂಡ ಆಪ್ಷನ್ ಆಗಿ ಇಟ್ಕೊಂಡಿರ್ತೀವಿ. ಆ ರೀತಿ ಇತ್ತು ಅಂತ ಹೇಳಿದ್ರೆ MQ ಸೀಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಬಹುದು. ಬಟ್ ನೆನಪಿರಲಿ, MQ ಸೀಟ್ ಏನಿದೆ ಅದು ಮ್ಯಾನೇಜ್ಮೆಂಟ್ ಸೀಟ್ ಆಗಿರುತ್ತೆ, ಫೀಸ್ ತುಂಬ ಜಾಸ್ತಿ ಇರುತ್ತೆ. ಇದು ಗಮನದಲ್ಲಿ ಇರಲಿ. ನಂತರ ಮತ್ತೊಂದು ವಿಷಯ ನಾನು ಈಗಾಗಲೇ ಹೇಳಿದ್ದೆ, ಮತ್ತೊಮ್ಮೆ ನೆನಪಾಗಲಿ ಅಂತ ಹೇಳ್ತಿದ್ದೀನಿ. ಏನು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕಾಲೇಜನ್ನು ಸ್ವಲ್ಪ ಸರ್ಚ್ ಮಾಡ್ತೀರಾ, ಆವಾಗ ಅಲ್ಲಿ ನಿಮಗೆ ಎಲ್ಲ ಸೀಟ್ಸನ್ನು ತೋರಿಸ್ತಾ ಇರುತ್ತೆ. ಅದ್ರ ಜೊತೆಗೇನೆ ಅದಕ್ಕೆ ಫೀಸ್ ಎಷ್ಟಿದೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಅದಕ್ಕೋಸ್ಕರ ಈಗ ಒಮ್ಮೆ ಫ್ಯಾಮಿಲಿ ಮೆಂಬರ್ ಜೊತೆ ಕೂಡ ಡಿಸ್ಕಸ್ ಮಾಡಿ ಆಗತ್ತೆ ಅಂತ ಹೇಳಿದ್ರೆ ಯಾವ್ಯಾವ ರೀತಿ ಸೀಟನ್ನು ಸೆಲೆಕ್ಟ್ ಮಾಡ್ಬೋದು ಅದನ್ನು ಡಿಸೈಡ್ ಮಾಡಿ ಆಪ್ಷನ್ ಎಂಟ್ರಿಯನ್ನು ಮಾಡಿ. ಓಕೆನಾ. ನಂತರ ಈ ವಿಡಿಯೋ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮೆಡಿಕಲ್ ಕೋರ್ಸನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೂ ಕೂಡ ಶೇರ್ ಮಾಡಬಹುದು. ನಂತರ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.